ಆಪ್ಕಿ ಅದಾಲತ್ನಲ್ಲಿ ಲೈಫ್ ಸ್ಟೈಲ್ ಕೋಚ್ ಸನ್ಯಾಸಿ ಗೌರ್ ಗೋಪಾಲ್ ದಾಸ್ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಜನರನ್ನು ಮೂರ್ಖನನ್ನಾಗಿ ಮಾಡ್ತಾರೆ ಎಂಬುದು. ನೋಡಿ, ಇಷ್ಟು ದಿನ ನೀವು ಜನಗಳಿಗೆ ಪ್ರೀತಿ, ವಾತ್ಸಲ್ಯ, ಲವ್ ಲೈಫ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ನೀವು ಕೂಡ ಜೀವನದಲ್ಲಿ ಯಾರನ್ನಾದ್ರೂ ಪ್ರೀತಿಸಿದ್ರಾ? ಯಾವತ್ತಾದ್ರೂ ಯಾರನ್ನಾದ್ರೂ ನೋಡಿ ನಿಮ್ಮ ಹೃದಯದಲ್ಲಿ ಗಂಟೆ ಬಾರಿಸಿತಾ ಒಂದು ದಿನನಾದ್ರೂ ಟಣ್ 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 ಅಂತ? ಅಯ್ಯಯ್ಯೋ, ರಜತ್ ಅವ್ರು ಇವತ್ತು ಬಿಡಲ್ಲ ನನ್ನ. ಒಂದೂರಲ್ಲಿ ಹುಚ್ಚರದು ಆಸ್ಪತ್ರೆ ಇತ್ತಂತೆ. ಆ ಹುಚ್ಚರ ಆಸ್ಪತ್ರೆ ಒಳಗೆ ಒಬ್ಬ ವ್ಯಕ್ತಿ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕಂಬಿ ಹಿಡ್ಕೊಂಡು ನೇತಾಡ್ತಾ ಹೇಳ್ತಿದ್ದ, ಲೈಲಾ, ಓ ಲೈಲಾ. ಆಗ ಅವನು ವ್ಯಕ್ತಿ ಯಾರು ಬಂದಿದ್ನೋ ಅವನು ಡಾಕ್ಟರ್ ಹತ್ರ ಕೇಳ್ತಾನೆ, ಡಾಕ್ಟರ್ ಇದು ಹುಚ್ಚಾಸ್ಪತ್ರೆ, ಇವನಿಗೆ ಏನಾಗಿದೆ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಇವನು ಲೈಲಾ ಅನ್ನೋ ಹುಡುಗಿ ಹಿಂದೆ ಬಿದ್ದಿದ್ದ. ಅವಳು ಇವನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿ ಅವನು ಬಿಟ್ಟು ಇನ್ನೊಬ್ಬನ ಮದ್ವೆ ಆದ್ಲು. ಆಗಿಂದ ಅವನು ಇಲ್ಲಿ ಬಂದು ಇದನ್ನ ಹಿಡ್ಕೊಂಡು ಹಾಗೆ ಕಂಬಿ ಹಿಡ್ಕೊಂಡು ನೇತಾಡ್ತಾ ಲೈಲಾ, ಓ ಲೈಲಾ ಅಂತ ಹೇಳ್ತಿರ್ತಾನೆ ಅಂತ. ಸರಿ, ಆ ವ್ಯಕ್ತಿ ಹಾಗೆ ಮುಂದಕ್ಕೆ ಹೋಗ್ತಾನೆ. ಮುಂದೆ ಹೋಗಿ ನೋಡಿದಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ. ಅವನು ಕಂಬಿ ಹಿಡ್ಕೊಂಡು ನೇತಾಡ್ತಾ ಹೇಳ್ತಿದ್ದ, ಲೈಲಾ, ಓ ಲೈಲಾ. ಆಗ ಅವನು ಡಾಕ್ಟರ್ನ ಕೇಳ್ತಾನೆ. ಡಾಕ್ಟರ್ ಹೇಳ್ತಾರೆ, ಇವನ್ ಹಿಂದೆನೆ ಹುಡುಗಿ ಓಡೋಗಿದ್ದು ಅಂತ. ಆಯ್ತಾ? ನೋಡಿ, ಜೋಕ್ಸ್ನ ಹೇಳೋದು, ನಗ್ಸೋದು ತುಂಬಾನೇ ಸುಲಭ. ಆದರೆ ಒಂದು ಸಂಬಂಧ ಅಂದಾಗ, ಪ್ರೀತಿ ವಿಶ್ವಾಸದ ಮಾತು ಬಂದಾಗ ಆ ಫೀಲಿಂಗ್ಸು ನಿಜಾನೇ ಆಗಿರುತ್ತೆ ಅಲ್ವಾ? ಹಾಗೆ ಆ ಫೀಲಿಂಗ್ಸ್ನ ತುಂಬ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ ಮಾಡೋದು ಅವಶ್ಯಕ ಆಗಿರುತ್ತೆ. ಆದರೆ ನೀವು ನನಗೆ ಪ್ರಶ್ನೆ ಕೇಳಿದ್ರಲ್ಲ ನನ್ನ ಬಗ್ಗೆ, ಅಂದರೆ ನನಗೆ ಯಾವತ್ತಾದರೂ ಅಂದರೆ ನನ್ನ ಜೀವನದಲ್ಲಿ ಯಾರಾದರೂ ಅನಾಮಿಕ ಇಲ್ಲ ಅಂತ? ಹೆಸರೇ ಇಲ್ಲ, ಅನಾಮಿಕ. ಹಾನೆಸ್ಟಾಗಿ ಹೇಳ, ನಾನು ಸ್ಕೂಲಲ್ಲಿದ್ದಾಗ ಅಕಾಡೆಮಿಕ್ಸಲ್ಲಿ ತುಂಬ ಮುಂದೆ ಇದ್ದೆ. ಲೋವರ್ ಮಿಡಲ್ ಕ್ಲಾಸಿಂದ ಬಂದವನು. ವಿದ್ಯಾಭ್ಯಾಸ ತುಂಬ ಮುಖ್ಯ ಆಗಿತ್ತು, ಕನಸಿತ್ತು. ದಿಲ್ ಹೈ ಛೋಟಾ ಸಾ ಛೋಟಿ ಸಿ ಆಶಾ, ಮಸ್ತಿ ಭರೆ ಮನ್ ಕಿ ಭೋಲಿ ಸಿ ಆಶಾ, चांद तारों को छूने की आशा, आसमानों में उड़ने की आशा. ಆಶಾ ಎಲ್ಲಿ ಹೋದ್ರು ಅಂತ ಕೇಳ್ತಾ ಇದ್ದಾರೆ. ನನ್ನ ತಾಯಿ ಹೆಸರು ಆಶಾ ಅಂತ ಆಯ್ತಾ? ಎಲ್ಲೂ ಹೋಗಿಲ್ಲ, ಈಗಲೂ ಕೂಡ ಆಶಾ ಆಗೇ ಇದ್ದಾರೆ. ನನ್ನ ಹಿಂದೆ ಕಾವಲಾಗಿದ್ದಾರೆ. ಆ ತಾಯಿ ಆಶೀರ್ವಾದ ಇದೆಯಲ್ಲ, ಅದಕ್ಕೆ ಎಲ್ಲ ನಡೀತಾ ಇದೆ. ಎಂತ ಪ್ರಶ್ನೆ ಕೇಳಿದ್ರಿ ನೀವು. ಸೊ ನನ್ನಲ್ಲೂ ಒಂದು ಕನಸಿತ್ತು. ಆ ಕನಸು ಹಿಂದೆನೆ ಹೋಗ್ತಾ ಹೋಗ್ತಾ ಸ್ಕೂಲು ಕಾಲೇಜು ಅಂತ ಓದ್ ಮುಗಿಸ್ಕೊಂಡೆ, ಇಂಜಿನಿಯರಿಂಗ್ಗೆ ಬಂದೆ. ಇಂಜಿನಿಯರಿಂಗ್ ಹೇಗೆ ಅಂತ ನಿಮಗೆ ಗೊತ್ತಿದೆ. ಬರೀ ಬಿಸಿ, ಅಸೈನ್ಮೆಂಟ್ ಮಾಡೋದು, ಓದೋದು, ಬರೀ ಅದನ್ನೇ ಮಾಡ್ತಾ ಮಾಡ್ತಾ ಏನೋ ಒಂದು ಆಗಬೇಕು ಅಂತ ಯೋಚನೆ ಮಾಡ್ತಾ ಹಾಗೆ ಮಾಡ್ತಿರ್ಬೇಕಾದ್ರೆ HP ಇಂದ ಆಫರ್ ಬಂತು. ಅಲ್ಲಿ ಕೆಲ್ಸಕ್ಕೆ ಹೋದೆ. ಒಂದು 5-6 ತಿಂಗಳು ಕೆಲಸ ಮಾಡಿದೆ. ಆಗ ಒಳಗಿಂದ ಇನ್ಸ್ಪಿರೇಷನ್ ಬಂತು. ನನಗೆ ಸಮಯನೇ ಸಿಗ್ಲಿಲ್ಲ ಸರ್. ಸಮಯ ಸಿಕ್ಕಿತ್ತು ಅಂದ್ರೆ ಆಗ ಕತೆ ಬೇರೆನೇ ಆಗ್ತಿತ್ತು ಅನ್ಸುತ್ತೆ. ನಿಮಗೆ ಆಗ ಸಮಯ ಸಿಗಲಿಲ್ಲ. ಆ ಸಮಯದಲ್ಲಿ ನಿಮ್ಮ ಗುರಿ ಬೇರೆನೇ ಇತ್ತು, ಸನ್ಯಾಸಿ ಆದ್ರಿ. ಈಗಂತೂ ಸಾಕಷ್ಟು ಹೆಸರಿದೆ. ಹೌದು, ಸಾಕಷ್ಟು ಸ್ಟೈಲ್ ಇದೆ. ಈಗ ಯಾರಾದ್ರೂ ನಿಮ್ಮ ಹತ್ರಕ್ಕೆ ಬಂದು ನಡಿ ಸನ್ಯಾಸಿ ದೇವಸ್ಥಾನಕ್ಕೆ ಅಂದ್ರೆ ಇವ್ರಿಗೋಸ್ಕರ ನಾನು ಚಪ್ಪಾಳೆ ತರ್ತಾ ಇದ್ದೀನಿ. ಯಾರಾದ್ರೂ ಬಂದು ನಿಮ್ಮ ಹತ್ರ ಹೇಳಿದ್ರೆ ನಿಮ್ಮ ತಾಳ ಮತ್ತೆ ನನ್ನ ಬಳೆಗಳು ಒಟ್ಟಿಗೆ ಸದ್ದು ಮಾಡ್ಲಿ ಅಂದ್ರೆ? ಈ ಪ್ರಶ್ನೆಗೋಸ್ಕರ ರಜತ್ ಅವ್ರಿಗೆ ನನ್ನ ಕಡೆಯಿಂದ ಚಪ್ಪಾಳೆ. ದಯವಿಟ್ಟು ನೀವೆಲ್ಲ ಚಪ್ಪಾಳೆ ಹೊಡಿಲೇಬೇಕು. ಅಲ್ಲ, ಮುಂಚಿಂದೆಲ್ಲ ಬಿಟ್ಟುಬಿಟ್ರು. ಇವತ್ತು ಇಷ್ಟೊಂದು ಹೆಸರಿದೆ, ಸ್ಟೈಲ್ ಇದೆ, #ಮಾಂಕ್ ಸ್ವ್ಯಾಗ್ ಇದೆ, ಗ್ಲಾಮರ್ ಇದೆ. ಯಾಕೆ ನಿಮ್ಗೆ ಯಾರು ಏನು ಹೇಳಿಲ್ವಾ? ನಡಿ ಸನ್ಯಾಸಿ ಮಂದಿರದಲ್ಲಿ ಅಂತ. ನಾನೊಂದು ವಿಚಾರ ಕಲ್ತಿದ್ದೀನಿ. ಯಾವುದೇ ಒಬ್ಬ ಹೆಣ್ಣಿಗಾಗ್ಲಿ, ಯಾವುದೇ ಒಬ್ಬ ಹುಡುಗಿಗಾಗ್ಲಿ, ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಇನ್ನೊಬ್ಬರ ಮೇಲೆ ಒಂದು ಭಾವನೆ ಬರಬೇಕು ಅಂತಂದ್ರೆ ಅದು ತಪ್ಪಂತೂ ಅಲ್ವೇ ಅಲ್ಲ.
ಸನ್ಯಾಸಿ ಆಗಿರ್ಲಿ ಆಗದೆ ಇರ್ಲಿ ವ್ಯತ್ಯಾಸ ಬರಲ್ಲ. ಭಾವನೆ, ಈ ಭಾವನಾ ಯಾರು? ಇತ್ತೀಚೆಗೆ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಹುಡುಗರ ಸಂಖ್ಯೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅಲ್ಲೇ ತಾನೆ ಶ್ರದ್ಧಾ, ಭಕ್ತಿ, ಜ್ಯೋತಿ, ಪೂಜಾ, ಆರಾಧನಾ, ಶಾಂತಿ ಎಲ್ಲ ಅಲ್ಲೇ ತಾನೆ ಸಿಗೋದು. ಅದಕ್ಕೆ ಹುಡುಗರು ಜಮಾಯಿಸ್ಬಿಟ್ಟಿರ್ತಾರೆ. ನೋಡಿ, ಯಾವುದೇ ಒಬ್ಬ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಯಾರಿಗಾದ್ರೂ ಇನ್ನೊಬ್ಬರ ಮೇಲೆ ಫೀಲಿಂಗ್ ಬರಬೇಕು, ಭಾವನೆ ಬರಬೇಕು ಅಂತಂದ್ರೆ ಫೀಲಿಂಗ್ ಬರುವಂಥದ್ದು ಅದು ತಪ್ಪಾ? ಖಂಡಿತ ಅಲ್ಲ. ಕೆಲವು ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಬರ್ತಾ ಇರುತ್ತೆ. ಬೈ ದ ವೇ ಇದು ಹೂಕ್ಸ್ ಅಲ್ಲ, ಇವರ ಪ್ರಶ್ನೆ ಆನ್ ಪಾಯಿಂಟ್ ಆಗಿದೆ. ಮೆಸೇಜಸ್ ಬರುತ್ತೆ, ನಾನು ಅದರಲ್ಲಿ ಯಾರ್ದು ಏನು ತಪ್ಪು ಅಂತ ನೋಡಿಲ್ಲ. ಮನುಷ್ಯರು ಅಂದ್ರೆ ಈ ಫೀಲಿಂಗ್ಸು ಇದ್ದೇ ಇರುತ್ತೆ. ನೋಡಿ, ಅವ್ರ ಹಾನೆಸ್ಟಿಗೆ ಚಪ್ಪಾಳೆ ಹೊಡಿಲೇಬೇಕು. ಅವರು ಹೇಳ್ಕೊಂಡಿದ್ದಾರೆ, ಮನ್ಸಲ್ಲೇ ಇಟ್ಕೊಂಡು ಕೊರ್ಕೊಂಡಿಲ್ಲ. ಅವ್ರ ಮಾತನ್ನ ಹಾನೆಸ್ಟ್ ಆಗಿ ಹೇಳ್ಕೊಂಡಿದ್ದಾರೆ. ಈಗ ನಾನು ಆ ಹಾನೆಸ್ಟ್ ಆಗಿರೋ ಫೀಲಿಂಗ್ಸ್ನ ಫಾಲೋ ಮಾಡಬೇಕು ಬೇಡವೋ ಡಿಸೈಡ್ ಮಾಡಬೇಕು ಅಲ್ವಾ? ಕೆಲವು ಸಲ ಕೆಲವರು ಬರ್ತಾರೆ. ಒಂದ್ಸಲ ಒಬ್ಬ ವ್ಯಕ್ತಿ ಬಂದಿದ್ದ ನನ್ನ ಹತ್ರ. ಅವ್ರು ಹೇಳಿದ್ರು, ಸರ್ ಮದುವೆ ಆಗಿದೆ, ತುಂಬಾ ಬೇಜಾರಲ್ಲಿದ್ದೀನಿ ಸರ್, ಸಂಸಾರದ ಪ್ರಾಬ್ಲಮ್ಸ್ ಬಗ್ಗೆ ಏನಾದರೂ ಸೊಲ್ಯೂಷನ್ ಇದೆಯಾ ಸರ್ ಅಂತ ಕೇಳಿದ್ರು. ನಾನು ಹೇಳಿದೆ, ಸೊಲ್ಯೂಷನ್ ಗೊತ್ತಿದ್ರೆ ನಾನೇ ಸಾಧು ಆಗ್ತಿದ್ದೆ ಅಂತ. ಸಾರಿ ಆಯ್ತಾ, ಸಡನ್ ಆಗಿ ಬಂದ್ಬಿಡ್ತು. ಹೇಗ್ ನಗ್ತಾ ಇದ್ದಾರೆ ನೋಡಿ. ಸರಿ ಆಯ್ತು, ನಾನು ನಿಮ್ಮ ಮಾತನ್ನ ಒಪ್ತೀನಿ. ನೀವು ಯಾರನ್ನೂ ಯಾವತ್ತೂ ಪ್ರೀತಿಸ್ಲಿಲ್ಲ. ಯಾರಾದ್ರೂ ನಿಮ್ಮನ್ನ ಪ್ರೀತಿಸ್ತೀನಿ ಅಂತಂದ್ರೆ ನೀವು ಅದಕ್ಕೆ ಒಪ್ಕೊಳ್ಳಿಲ್ಲ. ನಾನು ಹೇಳಿಲ್ವಲ್ಲ ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲ ಅಂತ. ನಾನು ನನ್ನ ತಾಯಿನ ಪ್ರೀತಿಸ್ತಾ ಇದ್ದೀನಿ, ನನ್ನ ತಂದೆನ ಪ್ರೀತಿಸ್ತಾ ಇದ್ದೀನಿ. ನಾನು ಪ್ರೀತಿಸ್ತಿಲ್ಲ ಅಂತ ಯಾವಾಗ ಹೇಳಿದೆ? ನಾನು ಹೇಳಿದ್ನ ಪ್ರೀತಿ ಮಾಡ್ತಿಲ್ಲ ಅಂತ? ಪ್ರೀತಿ ಮಾಡೋದು ಅಂದ್ರೆ ಬರೀ ಹುಡುಗ ಹುಡುಗಿ ನಡುವೆ ಆಗುತ್ತಲ್ಲ, ಅದೇನಾ ಪ್ರೀತಿ? ಇವತ್ತು ಪ್ರೀತಿ ಅನ್ನೋದು ಒಂದು ಪರಿಭಾಷೆ ಆಗ್ಬಿಟ್ಟಿದೆ ಅಲ್ವಾ? ಪ್ರೀತಿ ಅಂತ ಯೋಚಿಸಿದಾಗ ಒಂದೇ ಥಾಟ್ ಬಂದ್ಬಿಡುತ್ತೆ ಎಲ್ರಿಗೂ, ಗಂಡು ಹೆಣ್ಣಿನ ನಡುವೆ ಪ್ರೀತಿ ಅಂತ. ನಾನು ನನ್ನ ತಾಯಿನ ಪ್ರೀತಿಸ್ತೀನಿ, ನನ್ನ ತಂದೆನ ಪ್ರೀತಿಸ್ತೀನಿ, ನಾನು ನನ್ನ ಸ್ನೇಹಿತರನ್ನ ಕೂಡ ಪ್ರೀತಿಸ್ತೀನಿ, ನನ್ನ ಗುರುಗಳನ್ನ ಪ್ರೀತಿಸ್ತೀನಿ, ನನ್ನ ಜೊತೆ ಯಾರಿರ್ತಾರೆ ಅವ್ರನ್ನ ನಾನು ಪ್ರೀತಿಸ್ತೀನಿ. ನಾನು ಇವ್ರು ಎಲ್ರನ್ನೂ ತುಂಬಾನೇ ಪ್ರೀತಿಸ್ತೀನಿ. ಯಾಕಂದ್ರೆ ಇವರಿಂದಾನೇ ನಾನು ಇವತ್ತು ಇಲ್ಲಿರೋದು. ಇವ್ರನ್ನ ಪ್ರೀತಿಸ್ತೀನಿ. ಇವ್ರು ಕೂತ್ಕೊಂಡು ಹೇಳ್ತಾರೆ, ನಾನಿಮ್ ಫ್ಯಾನು ಅದು ಇದು ಅಂತ. ನಾನ್ ಯಾರು ಇವ್ರುಗಳನ್ನ ಫ್ಯಾನ್ ಅಂತ ಹೇಳೋದಕ್ಕೆ? ಪ್ರೀತಿ ಮಾಡ್ತಾ ಇದ್ದೀನಿ, ಅದೇ ತಾನೇ ಸತ್ಯ. ಆದ್ರೆ ನೀವು ಲವ್ ಗುರು ಹೇಗಾದ್ರೆ ನಮ್ಮ ಯುವಕರಿಗೆಲ್ಲ ಹೇಳ್ತಾ ಇರ್ತೀರಾ ಸಂಬಂಧನ ಹೇಗ್ ಕಾಪಾಡ್ಕೊಳ್ಬೇಕು ಅಂತ. ನೋಡಿ, ಲವ್ ಸ್ಟೋರಿ ಹೇಗಾಗತ್ತೆ ಗೊತ್ತಾ ನಿಮ್ಗೆ? ಮದ್ವೆಗೂ ಮುಂಚೆ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? Roses are red, the sky is blue. Roses are red, the sky is blue. You are my sweetheart, I love you. ಮದುವೆ ಆದ್ಮೇಲೆ Roses are dead, I am blue. Stop your nonsense or I'll kill you. Sorry. ನೀವಂತೂ ಅಳಿಯ ಆಗ್ಲಿಲ್ಲ, ಕುದುರೆ ಸವಾರಿ ಮಾಡ್ಲಿಲ್ಲ, ಮದುವೆ ಮಾಡ್ಕೊಳ್ಳಿಲ್ಲ, ಮತ್ತೆ ಗಂಡಸ್ರಿಗೆ ಹೇಳ್ತೀರಾ ಹೆಂಡ್ತಿರ್ನ ಹೇಗ್ ನಿಭಾಯಿಸ್ಬೇಕು ಅಂತ. ಈ ಜನ್ಮದಲ್ಲಿ ನನಗೆ ಮದುವೆ ಆಗಿಲ್ಲ, ಆದ್ರೆ ಪೂರ್ವ ಜನ್ಮದಲ್ಲಿ ನಾನು ನಂಬಿಕೆ ಇಡ್ತೀನಿ. ಯಾರು ಗೊತ್ತು, ಹೋದ್ ಜನ್ಮದಲ್ಲಿ ನನಗೆ ಯಾರೋ ಅರ್ಧಾಂಗಿನಿ ಇದ್ರೂ ಇರ್ಬೋದು. ಆ ಎಲ್ಲ ಅನುಭವಗಳು ಒಳಗಡೆ ಇರೋ ನಮ್ಮ ಸಬ್ಕಾನ್ಶಿಯಸ್ ಅಲ್ಲಿ ಬಚ್ಚಿಟ್ಕೊಂಡು ಕೂತಿರುತ್ತೆ. ಯಾವಾಗ ಎಲ್ಲಿಂದ ಏನ್ ಬರುತ್ತೋ ಅಂತ ನಮಗೂ ಗೊತ್ತಿರೋದಿಲ್ಲ. ಹುಡುಗಿರ್ಗೆ ಹೇಳ್ತೀರಾ ಮೊಬೈಲ್ ಫೋನಲ್ಲಿ ನಿಮ್ಮ ಗೆಳೆಯನ ಚಿತ್ರ ಹಾಕೊಳ್ಳಿ ಅಂತ, ಮತ್ತೆ ಹುಡುಗರ್ಗೆ ಹೇಳ್ತೀರಾ ನಿಮ್ಮ ಹುಡುಗಿರ್ ಫೋಟೋನ ಹಾಕೊಳ್ಳಿ, ನಿಮ್ಮ ಜೀವನ ಸಕ್ಸಸ್ಫುಲ್ ಆಗುತ್ತೆ ಅಂತ. ನಾನು ಖಂಡಿತ ಈ ಮಾತನ್ನ ಹೇಳಿದ್ದೆ. ನಿಮ್ಮಲ್ಲಿ ಎಷ್ಟು ಜನರ ಜೀವನದಲ್ಲಿ ಸಮಸ್ಯೆಗಳಿದೆ? ಎಲ್ರಿಗೂ ಇದೆ ತಾನೇ? ನಿಮಗೆ ಪ್ರಾಬ್ಲಮ್ನ ಸೊಲ್ಯೂಷನ್ ಬೇಕಾ? ನೀವು ನಿಮ್ಮ ಸ್ಮಾರ್ಟ್ ಫೋನ್ನ ತಗೊಳ್ಳಿ. ಒಂದ್ ವೇಳೆ ಮದುವೆ ಆಗಿದ್ರೆ ಆಗ ನೀವು ನಿಮ್ಮ ಗಂಡ ಅಥವಾ ಹೆಂಡತಿ ಫೋಟೋನ ವಾಲ್ಪೇಪರ್ ಹೋಮ್ ಸ್ಕ್ರೀನ್ ಮತ್ತೆ ಲಾಕ್ ಸ್ಕ್ರೀನ್ಗೆ ವಾಲ್ಪೇಪರ್ ಆಗಿ ಇಟ್ಬಿಡಿ. ಒಂದ್ ವೇಳೆ ರಿಲೇಷನ್ ಅಂತಂದ್ರೆ GF-BF ಅವ್ರದ್ದು ಇಟ್ಕೊಳ್ಳಿ. ಆಗ ಯಾವ್ದಾದ್ರೂ ಸಮಸ್ಯೆ ಬಂತು ಅಂದ್ರೆ ಹೀಗಿಟ್ಕೊಂಡು ನೋಡಿ ಅವ್ರನ್ನ. ಆಗ ನಿಮ್ಮ ನೀವು ಹೇಳ್ಕೊಳ್ಳಿ, ಇಫ್ ಐ ಕ್ಯಾನ್ ಹ್ಯಾಂಡಲ್ ದಿಸ್, ಈಗ ನೋಡಿ, ರಜತ್ ಅವ್ರ ಮೇಲೆ ನಾನ್ ಆರೋಪ ಹೊರಿಸ್ತಾ ಇದ್ದೀನಿ ಇವತ್ತು. ಇವ್ರು ಯಾವಾಗ್ಲೂ ಒಂದು ಗೆಸ್ ಮೇಲೆ ಆರೋಪನ ಹೊರಿಸ್ತಾರೆ. ಇವತ್ತು ರಜತ್ ಅವ್ರ ಮೇಲೆ ನನ್ನ ಆರೋಪ ಇದೆ. ಮೇಡಮ್, ಅನುಮತಿ ಇದೆಯಾ? ಸ್ವಲ್ಪ ಅನುಮತಿ ಕೊಡ್ತೀರಾ? ಇಲ್ಲ, ಜಡ್ಜ್ ದೇವತೆ ಅವರು ಅನುಮತಿ ಕೊಡ್ತಾ ಇಲ್ಲ. ನೀವು ಕಟ್ಕಟೆನಲ್ಲಿರೋದು, ನಾವು ಕಟ್ಕಡೆಯಲ್ಲಿದ್ದೀವಿ. ನನ್ನ ಅನಿಸಿಕೆನ ಹೇಳ್ಬೋದಾ ಇಲ್ಲಿ? ಸರಿ ಆಯ್ತು. ಸರಿ, ಅನಿಸಿಕೆನ ಹೇಳ್ಬೋದಂತೆ. ನೋಡಿ, ಅದೇನಂದ್ರೆ ನನ್ನ ಜೋಕ್ಸ್ ಏನಿದೆ ಔಟ್ ಆಫ್ ಕಾಂಟೆಕ್ಸ್ಟ್ ತುಂಬಾನೇ ತಿರುಗುತ್ತೆ.
ಅದು ಕಾಂಟೆಕ್ಸ್ಟ್ ಇಂದ ಮುಂದೆ ಹೇಳಿರುವಂತ ಮಾತು. ಈಗ ಯೋಚನೆ ಮಾಡಿ, ನಿಮ್ಮಂತ ಯುವ ಜನತೆ ಈ ತರ ಒಂದು ಸೆಷನ್ ಅಲ್ಲಿ ಬಂದು ಕೂತಿರುವಾಗ ನಾನೊಂದು ಮುಖ್ಯವಾದ ವಿಚಾರನ ನಗ್ತಾ ಖುಷಿಯಿಂದ ನಿಮಗೆ ಹೇಳಿಲ್ಲ ಅಂತಂದ್ರೆ ಆ ವಿಚಾರ ನಿಮ್ಮನ್ನ ಮುಟ್ಟೋದಾದ್ರೂ ಹೇಗೆ? ನೋಡಿ, ಮುಖ್ಯವಾದ ವಿಚಾರ ತಲುಪಬೇಕು ಅಂತಂದ್ರೆ ನಮ್ಮ ಮನ್ಸನ್ನ ತೆರ್ಕೋಬೇಕು. ನಾವು ಮನ್ಸನ್ನ ಓಪನ್ ಮಾಡ್ಕೊಂಡು ನಗತಾ ನಗತಾ ಖುಷಿಯಿಂದ ಇರ್ಬೇಕಾಗತ್ತೆ. ಆ ನಗು ಮತ್ತೆ ಖುಷಿನಲ್ಲಿ ಮೆಲ್ಲಗೆ ಮೆಲ್ಲಗೆ ಆ ವಿಚಾರ ಅನ್ನೋದು ಮನ್ಸಲ್ಲಿ ಕೂತ್ಕೋಬೇಕಲ್ಲ. ಈ ತರ ನಗ್ನಗ್ತಾ ಖುಷಿಯಿಂದ ಮಾತಾಡೋದು ವಿಚಾರನ ಮುಟ್ಸೋದಕ್ಕೋಸ್ಕರ ಅಷ್ಟೇ. ಕೆಲವು ಸಲ ಏನು ಹೇಳಿರ್ತೀನಿ, ಕೆಲವು ಸಲ ಆ ರೀತಿ ಹೇಳಿರ್ತೀನಿ, ಕೆಲವು ಸಲ ಈ ರೀತಿ ಹೇಳಿರ್ತೀನಿ. ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಒಂದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಇದು ನನ್ನ ಮನಸ್ಸಿಂದ ಬರುವಂತದ್ದು. ಇಂಗ್ಲಿಷಲ್ಲಿ ಯಾವಾಗ್ಲೂ ಹೇಳ್ತಿರ್ತೀನಿ ನಾನು, ನೆವರ್ ಲಾಫ್ ಅಟ್ ಸಂಬಡಿ, ಲಾಫ್ ವಿತ್ ಸಂಬಡಿ. ಯಾರನ್ನು ಮುಂದೆ ಇಟ್ಕೊಂಡು ನಗಬೇಡಿ, ಯಾರ ಜೊತೆ ಆದ್ರೂ ಸೇರಿ ನಗಿ ಅಂತ. ಅದಕ್ಕೆ ನಾನು ನಗುವಾಗ್ಲೆಲ್ಲ ನಾನು ಅವ್ರಗಳ ಜೊತೆ ನಗ್ತೀನಿ, ನನ್ನ ಮೇಲೆ ನಾನೇ ತಮಾಷೆ ಮಾಡ್ಕೋತೀನಿ. ನನಗಿದೇನು ಬೇಜಾರು ಅನ್ಸೋದಿಲ್ಲ. ವೆನ್ ಐ ಲಾಫ್ ಅಟ್ ದೆಮ್ ಸೇಯಿಂಗ್ ಮ್ಯಾರಿಡ್ ಪೀಪಲ್ ಆರ್ ಲೈಕ್ ದಟ್, ಹಂಗೆ ಹಿಂಗೆ ಅಂತ, ಅದೊಂದು ಜೋಕ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಗೃಹಸ್ಥರ ಮೇಲೆ ಮಾಡ್ತೀನಿ, ಎಷ್ಟು ಗೌರವ ಕೊಡ್ತೀನಿ ಸ್ತ್ರೀಯರಿಗೆ ಅಂತ, ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಅದರಲ್ಲಿ ಕಾಣುತ್ತೆ. ಆದ್ರೆ ಕೆಲವು ಅದರಲ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಹೋದ್ರೆ ಆಗ ನಿಮ್ಗೆ ಹಾಗೆ ಅನ್ಸುತ್ತೆ ರಜತ್ ಅವರೇ. ನಾವು ಪ್ರೇಕ್ಷಕರಿಂದ ಪ್ರಶ್ನೆ ತಗೊಳ್ಳೋಣ. ನೀವೇನಾದ್ರೂ ಕೇಳಬೇಕು ಅಂತಿದ್ದೀರಾ? ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಫಿಲ್ಮ್ಗಳು ನೋಡ್ತೀರಾ? ನಿಮ್ ಫೇವ್ರೆಟ್ ಹೀರೋಯಿನ್ ಅಂತ ಇದ್ದಾರಾ? ಹಾಯ್ ಹಾಯ್. ಎಲ್ರು ಈ ಕಟ್ಕಡೆಯಲ್ಲಿ ನನ್ನ ಹಿಡಿದಾಕ್ಬೇಕು ಅಂತಾನೆ ಅನ್ಕೊಂಡಿದ್ದೀರಾ ಅನ್ಸುತ್ತೆ. ಇವತ್ತು ಈ ಪಾಪದ ಸಾಧು ಸಿಕ್ಬಿಟ್ಟಿದ್ದಾನೆ, ಹಿಡಿದಾಕ್ಬೇಕು ಇವನ್ನ ಅನ್ಕೊಂಡಿದ್ದೀರಾ. ನಾನ್ ಫಿಲಂ ನೋಡ್ತೀನಿ ಅಂತ ಕೇಳಿದ್ರ ಖಂಡಿತ ನೋಡ್ತೀನಿ. ದಿನ ನೋಡ್ತೀನಾ? ಖಂಡಿತ ದಿನ ಇಲ್ಲ. OTT ಪ್ಲಾಟ್ಫಾರ್ಮ್ಗೆ ಹೋಗಿ ಯಾವ್ದಾದ್ರು ಫಿಲಂ ನೋಡ್ತೀನಾ? ಖಂಡಿತ ನೋಡಲ್ಲ. ಬಾಲಿವುಡ್ಡಲ್ಲೂ ನನಗೆ ಕೆಲವರು ಫ್ರೆಂಡ್ಸ್ ಇದ್ದಾರೆ, ತುಂಬಾ ಒಳ್ಳೆ ಫ್ರೆಂಡ್ಸ್ ಅವರು. ಕೆಲವು ಸಲ ಅವರು ಅವರ ಸಿನಿಮಾ ಪ್ರೈವೇಟ್ ಸ್ಕ್ರೀನಿಂಗ್ನ ಆಶ್ರಮದಲ್ಲಿ ಅರೇಂಜ್ ಮಾಡಿಸ್ತಾರೆ ರಿವ್ಯೂಗೋಸ್ಕರ. ಮತ್ತೆ ಅವರು ಫ್ರೆಂಡ್ಸ್ ಅಲ್ವಾ, ನಾನು ಫಿಲ್ಮ್ಗಿಂತ ಜಾಸ್ತಿ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀನಿ. ಕೆಲವು ಸಲ ಆ ಥರ ಫಿಲಮ್ನ ನೋಡ್ತೀನಿ. ನನ್ನ ಟೀಮ್ ಕೆಲವು ಸಲ ನನಗೆ ಕೆಲವು ಫಿಲಮ್ಗಳನ್ನ ನೋಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಆ ಫಿಲಮ್ನ ಖಂಡಿತ ನಾನು ನೋಡ್ತೀನಿ. ಹೀರೋಯಿನ್ ಇವ್ರು ನನ್ನ ಬಿಡ್ತಾನೆ ಇಲ್ಲ, ಇವತ್ತು ಇವ್ರು ನನ್ನ ಬಿಡ್ತಾನೆ ಇಲ್ವಲ್ಲ. ನೋಡಿ, ಯಾರ್ದಾದ್ರೂ ಹೆಸರನ್ನ ಒಬ್ರ ಹೆಸರು ತಗೊಂಡ್ರೆ ಇನ್ನೊಬ್ರಿಗೆ ಏನಾಗುತ್ತೆ ಹೇಳಿ? ಯಾರಾದ್ರೂ ಕಲಾವಿದರು, ಅವರ ಕಲೆ ಮೇಲೆ ಕೆಲವು ಸಲ ಪ್ರಶ್ನೆಗಳು ಬರುತ್ತೆ. ಆ ಥರ ಎಷ್ಟು ಆಕ್ಟ್ರೆಸಸ್, ಎಷ್ಟು ಆಕ್ಟರ್ಗಳಿದ್ರು, ನಾನು ಈಗ ನೀವು ಕೆಲವು ಸಲ ಲುಕ್ಸ್ ಬಗ್ಗೆ ನೋಡ್ತೀರಾ, ನಾನು ಅವರಲ್ಲಿರುವಂಥ ಹುನ್ನಾರ ಅದನ್ನ ನೋಡ್ತೀನಿ. ಆ ಥರ ಕೆಲವು ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೆ ನನ್ನ ಮನಸ್ಸಿಂದ ರೆಸ್ಪೆಕ್ಟ್ ಇರುತ್ತೆ. ಹಾಗೆ ಅವರ ಒಂದು ಆರ್ಟ್ ಹಿಸ್ಟ್ರಿ ಏನಿದೆ ನನಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇದು ಎಂಥ ಉತ್ತರ ಅಂತ ಗೊತ್ತಾ? जिंदगी जुल्फों की छां में गुजरने पाती तो होम लोन कौन लेता? ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ನೀವ್ ಯಾರನ್ನಾದ್ರೂ ನೋಡಿ ಹೆದರ್ಕೊಳ್ಳೋ ವ್ಯಕ್ತಿ ನಿಮ್ ಲೈಫಲ್ಲಿ ಇದ್ದಾರಾ ಸರ್? ಇವತ್ತು ಆಡಿಯನ್ಸ್ ತುಂಬಾ ಜೋರಾಗಿದ್ದಾರೆ. ಸೊ ಗಿವ್ ಎ ಲೌಡ್ ರೌಂಡ್ ಆಫ್ ಅಪ್ಲಾಸ್ ಟು ಯುವರ್ ಸೆಲ್ಫ್ಸ್ ಗೈಸ್. ತುಂಬಾ ಇಂಟರಾಕ್ಟಿವ್ ಆಡಿಯನ್ಸ್. ಒಳ್ಳೆಯದು. ದಿಸ್ ಇಸ್ ದ ಬೆಸ್ಟ್ ಆಡಿಯನ್ಸ್ ಐ ಹ್ಯಾವ್ ಸೀನ್ ಇನ್ ದ ವರ್ಲ್ಡ್. But I say that everywhere I go. Just joking. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ, ಈ ನಾನು ಯಾರಿಗಾದ್ರೂ ಭಯ ಪಡ್ತೀನಿ ಅಂತನ? ನಾನು US ಹೋಗಿದ್ದೆ, ನನ್ನ ಫ್ರೆಂಡ್ ಇದ್ರು, ಅವ್ರ ಜೊತೆಯಲ್ಲಿ ಉಳ್ಕೊಂಡಿದ್ದೆ. ಆಗ ಅವರು ನನ್ನ ಕೇಳಿದ್ರು, ಗುರುಜಿ ಸ್ಕೈ ಡೈವ್ ಮಾಡೋಣ ಅಂತ. ಆಗ ನಾನು ಹೇಳಿದೆ, ಸರಿ ಮಾಡೋಣ ಅಂತ. ರಾತ್ರಿ ಮಲ್ಕೊಂಡ್ವಿ ನಾವು. ಆಗ ರಾತ್ರಿ ನನ್ನ ಮನಸ್ಸಲ್ಲಿ ಪ್ರಶ್ನೆ, ನಾನು 18,000 ಅಡಿ ಮೇಲಿಂದ ಕೆಳಗೆ ಬೀಳಬೇಕಾಗಿದೆ. ಕೆಳಗೆ 18,000 ಫೀಟ್ ಮೇಲಿಂದ ಕೆಳಗೆ ಬೀಳಬೇಕಾಗಿದೆ. ಕ್ಯಾನ್ ಐ ಡೂ ಇಟ್? ಕ್ಯಾನ್ ಐ ನಾಟ್ ಡೂ ಇಟ್? ನನ್ನ ಪ್ರಶ್ನೆ, ಪ್ಯಾರಾಚೂಟ್ ಓಪನ್ ಆಗಿಲ್ಲ ಅಂದ್ರೆ? ಪ್ಯಾರಾಚೂಟ್ ಓಪನ್ ಆದ್ರೆ ಓಕೆ, ಓಪನ್ ಆಗಿಲ್ಲ ಅಂದ್ರೆ ನನ್ನ ರಾಮ್ ನಾಮ್ ಸತ್ಯ ಆಗ್ಬಿಡುತ್ತೆ. ನಾನಾಗ ಗೂಗಲ್ ಮಾಡಿದೆ, ಅಂದ್ರೆ ಹೌ ಮೆನಿ ಪೀಪಲ್ ಡೈ ಎವ್ರಿ ಇಯರ್ ಇನ್ ಸ್ಕೈ ಡೈವಿಂಗ್ ಆಕ್ಸಿಡೆಂಟ್ಸ್ ಅಂತ. ಇದನ್ನ ಗೂಗಲ್ ಮಾಡಿದೆ. ಗೂಗಲ್ ಮಾಡಿದಾಗ ಬಂತು ಸುಮಾರು 1,000 ಇಂದ 1,500 ಸಾಯ್ತಾರೆ ಅಂತ. ಕೆಲವು ಆಕ್ಸಿಡೆಂಟ್ಸಿಂದ ಸಾಯ್ತಾರೆ. ಆಗ ನನ್ನ ಮನಸ್ಸು, ನನ್ನ ಬುದ್ಧಿ ಏನು ಹೇಳ್ತು ಅಂದರೆ, ಆ 1,000ದಲ್ಲಿ ನಾನೇನಾದರೂ ಇದ್ಬಿಟ್ರೆ ಅಂದರೆ ಭಯ ಆಗುತ್ತಲ್ಲ, ಇಫ್ ಐ ಆಮ್ ಅಮಾಂಗ್ಸ್ಟ್ ದಟ್ 1,000. ಆಗ ನನ್ನ ಬುದ್ಧಿ ಹೇಳ್ತು, ನನ್ನ ಜೊತೆ ಹಿಂದೆಗಡೆ ಸ್ಟ್ರಾಪ್ಡ್ ಆಗಿರ್ತಾರಲ್ಲ, ನನ್ನ ಜೊತೆ ಎಕ್ಸ್ಪರ್ಟ್ಸ್ ಬರ್ತಾರಲ್ಲ,
ಅವ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅದು ತುಂಬಾ ದೊಡ್ಡ ಅಕಾಡೆಮಿನೇ ಆಗಿತ್ತು. ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಅಲ್ಲಿ ಒಬ್ರು 20 ವರ್ಷದಿಂದ ಸ್ಕೈ ಡೈವಿಂಗ್ನ ಮಾಡಿಸ್ತಾರೆ. ಅವ್ರಿಗೆ ಒಂದ್ಸಲನೂ ಆಕ್ಸಿಡೆಂಟ್ ಆಗಿಲ್ಲ. ಒಂದು ಸಲನೂ ಆಕ್ಸಿಡೆಂಟ್ ಆಗಿಲ್ವಂತೆ. ನನ್ನ ಮನ್ಸು ಹೇಳ್ತಾ ಇದೆ, ನಾಳೆ ಏನಾದ್ರೂ ಆಗ್ಬಿಟ್ರೆ. ನೀವೆಲ್ಲ ಯೋಚನೆ ಮಾಡಿ, ನಿಮ್ಮ ಮೈಂಡಲ್ಲಿ ಯಾವ ಥರ ಎಕ್ಸಾಂಪಲ್ಸ್ ಬರುತ್ತೆ ಅಂತ, ಯೋಚನೆಗಳು ಬರುತ್ತೆ ಅಂತ. ನಾಳೆ ಆಗ್ಬಿಟ್ರೆ ನಾನು ಅನ್ಕೊಂಡೆ, ನಾಳೆ ಆದ್ರೆ ಆಗ್ಬಿಟ್ಟಂಗೆ ಲೆಕ್ಕ. ಈಗ ನಿರ್ಧಾರ ನಂದೆ. ನಾನು ಆಕ್ಸಿಡೆಂಟ್ ಆದ್ರೂ ಅಲ್ಲಿ ಹೋಗಿ ಮಾಡ್ಬೇಕಾ ಅಥವಾ ಸುಮ್ಮನೆ ಇಲ್ಲಿ ಭಯ ಪಡ್ಕೊಂಡಿರ್ಬೇಕಾ ಅಂತ. ನಾನು ಅನ್ಕೊಂಡೆ ರಿಸ್ಕ್ ಅಂತೂ ತಗೊಳ್ಳೇಬೇಕಾಗತ್ತೆ ಅಂತ. ಹೋದೆ. ನಾನು ಹೋದ್ಮೇಲೆ ಅಲ್ಲಿ ಒಂದು ಫಾರ್ಮ್ಗೆ ಸೈನ್ ಮಾಡ್ಬೇಕಾಗತ್ತೆ. ಏನಂದ್ರೆ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀವೇ ಜವಾಬ್ದಾರರು ಅಂತ. ಸೊ ನಾನು ಸೈನ್ ಮಾಡಿದೆ. ಪ್ಲೇನ್ ಕೂಡ ಟೇಕ್ ಆಫ್ ಆಯ್ತು. ಹೋದೆ ಆಕಾಶದಲ್ಲಿ. 18,000 ಅಡಿ ತಲುಪದ ಮೇಲೆ ಬಾಗಿಲು ತೆಗೆದ್ರು. ನನ್ನ ಹಿಂದೆ ಇದ್ದವರು ನನ್ನನ್ನು ಫಿಕ್ಸ್ ಮಾಡ್ಕೊಂಡಿದ್ರು. ನಾನು ಕೆಳಗೆ ನೋಡ್ತಾ ಇದ್ದೀನಿ. 18,000 ಫೀಟು. 18,000 ಫೀಟು ನೀವು ಕೆಳಗೆ ನೋಡ್ತಾ ಇರ್ಬೇಕಾದ್ರೆ ಏನನ್ಸುತ್ತೆ ಹೇಳಿ? ಹಿಂದೆ ಇದ್ದವ್ರು ಹೇಳಿದ್ರು, ಅವ್ರು ತುಂಬಾ ಬುದ್ಧಿವಂತರು. ಅವ್ರು ಹೇಳಿದ್ರು, ಅಟ್ ದ ಕೌಂಟ್ ಆಫ್ 3 ವಿ ವಿಲ್ ಜಂಪ್. ಅವ್ರು ಹೇಳಿದ್ರು 1, 2 ಹೇಳ್ತಿದ್ದಂಗೆ ತಳ್ಬಿಟ್ರು. ಯಾಕಂದ್ರೆ 3 ಹೇಳೋಷ್ಟ್ರಲ್ಲಿ ಹಿಡ್ಕೊಂಡ್ಬಿಡ್ತೀನಲ್ವ ಆ ಸೈಡಲ್ಲಿ. ಸೊ 1, 2, 3 ಹೇಳೇ ಇಲ್ಲ. ಅಟ್ ದ ಕೌಂಟ್ ಆಫ್ 3 ಅಂದ್ಬಿಟ್ಟು 2 ಹೇಳ್ಬಿಟ್ಟೆ ತಳ್ಬಿಟ್ರು. ಆಗೇನ್ ಗೊತ್ತಾ, ಆ ಒಂದು 15 ಸೆಕೆಂಡ್ಗಳ ಫ್ರೀ ಫಾಲ್ ಇತ್ತಲ್ಲ, ತುಂಬಾ ಲಿಬರೇಟಿಂಗ್ ಆಗಿತ್ತು. ಯಾಕೆ ಅಂತ ಗೊತ್ತಾ? ನನ್ನಲ್ಲಿ ಒಂದು ಬ್ಲಾಕೇಜ್ ಅಂತ ಇತ್ತಲ್ಲ, ಅದು ಖಾಲಿ ಆಗೋಯ್ತು. ಸೊ ಈ ಭಯ ಅನ್ನೋದು ಏನಿದೆ, ಅದರಿಂದ ಹೊರಗೆ ಬರಬೇಕು ಅಂದ್ರೆ ಮನ್ಸು ಹೇಳೋ ಮಾತಿನ ಜೊತೆ ಬುದ್ಧಿ ಮಾತನ್ನು ಕೂಡ ಕೇಳಬೇಕಾಗತ್ತೆ. ದಟ್ಸ್ ಹೌ ಐ ಡೀಲ್ ವಿತ್ ಫಿಯರ್.